ಎಲ್ಲರಿಗೂ ನಮಸ್ಕಾರ. ವಚನಾರ್ಥ ಚಿಂತನೆಯ ಭಾಗವಾಗಿ ನಾನು ಬಹುಶಃ ಇದು 19ನೆಯ ಕಂತು ಇರಬೇಕು. ಇದರ ಭಾಗವಾಗಿ ಅಲ್ಲಮ ಪ್ರಭುವಿನ ಬಯಲು ಕುರಿತಾದ ಒಂದು ಚರ್ಚೆಯನ್ನು ನಾನಿಲ್ಲಿ ಕೈಗೆತ್ತಿಕೊಂಡಿದ್ದೇನೆ. ಪ್ರಭುವಿನಲ್ಲಿ ಶಿವಸ್ವರೂಪ, ಲಿಂಗಸ್ವರೂಪ, ಬಯಲು, ಐಕ್ಯ, ಶೂನ್ಯ, ಅದ್ವೈತ ಇವು ಎಲ್ಲವೂ ಬಹಳ ಒಂದಕ್ಕೊಂದು ನಿಕಟವಾದ ಪರಿಕಲ್ಪನೆಗಳು. ಅಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಕೂಡ ಅತ್ಯಂತ ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಆಲೋಚನೆಗಳು. ಒಂದರಲ್ಲಿ ಯಾವುದಾದರೂ ಅಪೂರ್ಣ ಆದರೆ ಅಥವಾ ಅರ್ಥವಾಗದೇ ಇದ್ದರೆ ಇನ್ನೊಂದರಲ್ಲಿ ಅದು ಸ್ಪಷ್ಟವಾಗ್ತದೆ. ಹಾಗಾಗಿ ನಾವು ಈ 3-4 ಕಾನ್ಸೆಪ್ಟನ್ನು ಜೊತೆಗೆ ತಿಳಿತಾ ಹೋಗೋದ್ರಿಂದ ಒಂದು ವಿಚಾರದ ದಟ್ಟವಾದ ಅರಿವು ನಮಗೆ ಮೂಡಲಿಕ್ಕೆ ಸಾಧ್ಯ. ಸದ್ಯ ನಾವು ಬಯಲು ಕುರಿತು ವಿಚಾರ ಮಾಡುವುದಾದರೆ, ಬಯಲು ಅಂದರೆ ಅದು ಅನಂತ ವಿಶ್ವವ್ಯಾಪಕತೆ, ಲಿಂಗ ಅಥವಾ ಶಿವಸ್ವರೂಪ ಸೂಚಿಸ್ತಕ್ಕಂಥ ಒಂದು ನಿರಾಕಾರ, ಶೂನ್ಯ, ಏನೂ ಇಲ್ಲದಂಥ ಸ್ಥಿತಿ ಎಂಬ ಅರ್ಥವನ್ನು ಅದು ಮುಖ್ಯವಾಗಿ ಕೊಡುತ್ತದೆ. ಅದಾದ ಮೇಲೆ ಅದು ಮುಕ್ತಿ, ಐಕ್ಯ ಅನ್ನುವಂಥ ಅರ್ಥವನ್ನು ಕೂಡ ಅದು ಒಳಗೊಂಡಿದೆ. ಅನೇಕ ಪ್ರಭುವಿನ ವಚನದ ಅರ್ಥಗಳು ಬೇರೆ ಬೇರೆ ಅವಸ್ಥಾಂತರಗಳನ್ನು ಈ ಕುರಿತಾಗಿ ಸಣ್ಣ ಪುಟ್ಟ ಬೇರೆ ಬೇರೆಯ ಅವಸ್ಥಾಂತರಗಳನ್ನು ಕೊಡ್ತಾ ಹೋಗ್ತವೆ. ನಾವು ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಮೊದಲಿಗೆ 105ನೇ ವಚನ ನೋಡಿ. ಕರ್ಮ ನಾಸ್ತಿ ಎಂಬೆ, ಅನಾಸ್ತಿ ಎಂಬೆ, ಜ್ಞಾನದ ಕೊಬ್ಬಿನಲ್ಲಿ ಉಲಿದಂತೆ ನಡೆವೆ, ಸಂಗಡ ಸಹಿತ ಕರಸ್ಥಲಕ್ಕೆ ಬಂದು ನೀನು ಬಯಲಾಗೆಯಲ್ಲ, ಎನ್ನನೂ ಬಯಲು ಮಾಡೆ ಗುಹೇಶ್ವರ ಅಂತ. ಇಲ್ಲಿ ಬಯಲು ಅಂದರೆ ಒಂಥರ ಅನಾವರಣಗೊಳ್ಳು, ತೋರ್ಪಡಿಸಿಕೊಳ್ಳು, ಕೂಡಿಕೊಳ್ಳುವಂಥ ಅರ್ಥನೂ ಆಗ್ತದೆ. ಅದು ನೋಡಿ, ಸಂಗಡ ಸಹಿತ ಕರಸ್ಥಲಕ್ಕೆ ಬಂದು ನೀನು ಬಯಲಾಗೆಯಲ್ಲ ಅಂದರೆ ಅದು ಒಂದು ರೀತಿ ಗೋಚರವಾಗುವ ಅನ್ನೋ ಅರ್ಥ ಕೂಡ ಇಲ್ಲಾಗ್ತದೆ. ನನ್ನನ್ನು ಕೂಡ ಬಯಲು ಮಾಡೆ ಅಂದರೆ ನನ್ನನ್ನು ಕೂಡ ನಿನ್ನೊಳಗೆ ಸೇರಿಸಿಕೊಳ್ಳೆ ನೀನು ಅಂತ. ಇನ್ನೊಂದು, ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ, ಭಕ್ತನು ಭವಿಯಾದಡೆ ಅದೇನನ್ನು ಉಪಮಿಸುವೆನಯ್ಯ ಗುಹೇಶ್ವರ ಅಂತ 109ನೇ ವಚನ ಇದೆ. ಇಲ್ಲಿ ಬಯಲು ಅಂದರೆ ಅವಕಾಶ, ಶಿವ, ಲಿಂಗ ಅನ್ನೋ ಅರ್ಥ ಇದೆ. ಈಗ ಬೆಟ್ಟಕ್ಕೆ ಚಳಿಯಾದರೆ ಏನಾರು ಒಲಿಸಕ್ಕೆ ಸಾಧ್ಯವೇ? ಅದೇ ರೀತಿ ಬಯಲು ಬತ್ತಲೆ ಇದ್ದಡೆ ಯಾರು ಏನು ಉಡಿಸ್ಲಿಕ್ಕೆ ಸಾಧ್ಯ? ಅದು ಬತ್ತಲ, ಅದಕ್ಕೆ ಯಾರು ಏನು ಉಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಅರ್ಥ ಇಲ್ಲಿದೆ. ಆಧಾರದಲ್ಲಿ ಬ್ರಹ್ಮ, ಸ್ವಾಧಿಷ್ಠಾನದಲ್ಲಿ ವಿಷ್ಣು, ಮಣಿಪೂರಕದಲ್ಲಿ ರುದ್ರ, ಅನಾಹತದಲ್ಲಿ ಈಶ್ವರ, ವಿಶುದ್ಧಿಯಲ್ಲಿ ಸದಾಶಿವ, ಆಜ್ಞೆಯಲ್ಲಿ ಉಪಮಾತೀತ, ಸ್ವಾಯತವಾದ ಇವರುಗಳೆಲ್ಲ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲಲಿಂಗವನ್ನೇ ಧರಿಸಿಕೊಂಡು ಬಯಲನ್ನೇ ಆರಾಧಿಸಿ ಬಯಲಾಗಿ ಹೋಯಿತ್ತ ಕಂಡೆ ಗುಹೇಶ್ವರ ಅಂತ 201ನೇ ವಚನ ಹೇಳ್ತದೆ. ಯೌಗಿಕ ತಾಂತ್ರಿಕ ಪರಂಪರೆಯ ಚಕ್ರಗಳನ್ನು ಉಲ್ಲೇಖಿಸುವ ಅಲ್ಲಮ ಒಂದೊಂದು ಸ್ಥಾನದಲ್ಲಿ ಅಳವಟ್ಟ ಸಾಕ್ಷಾತ್ಕಾರಗೊಂಡ ಅಧಿಷ್ಠಿತರಾದ ಬ್ರಹ್ಮ ವಿಷ್ಣುವಾದಿಗಳು ಬಯಲಲ್ಲಿ ಅಂದರೆ ಅವಕಾಶ ಅಥವಾ ಆಕಾಶ, ಬಯಲಲ್ಲಿ ಹುಟ್ಟಿ ಅದೇ ಅವಕಾಶ ಅಥವಾ ಆಕಾಶದಲ್ಲಿ ಬೆಳೆದು ಬಯಲನೇ ಅಂದರೆ ಲಿಂಗ ಸ್ವರೂಪವನ್ನು ಆರಾಧಿಸಿ ಬಯಲಾಗಿ ಹೋದರು. ಅವರು ಕೂಡ ಮುಕ್ತಿ ಪಡೆದರು, ಕಣ್ಮರೆಯಾದರು ಅಂತ. ಬಯಲಲ್ಲೇ ಹುಟ್ಟಿ ಬಯಲನ್ನೇ ಪೂಜಿಸಿ ಅವರು ಬಯಲಾಗಿ ಹೋದರು ಅಂದರೆ ಮುಕ್ತಿ ಪಡೆದರು ಅಥವಾ ಕಣ್ಮರೆಯಾದರು ಅನ್ನುವಂಥದ್ದು, ಅದೃಶ್ಯವಾದರು ಅಂತ. ಇಲ್ಲಿ ಬಯಲು ಪರಿಕಲ್ಪನೆಯ ಸಾಮಾನ್ಯ ಅರ್ಥದಲ್ಲಿ ಮಿತಿಮೇರೆಗಳಿಲ್ಲದ ಮೇಲೆ ಕೆಳಗೆ ಮೇಲೆ ಎಂಬುದಿಲ್ಲದ ವಿಶಾಲ ಆಕಾರರಹಿತ ಅವಕಾಶ ಎಂದರ್ಥವಾದರೆ, ಸೀಮಿತ ವಿಶೇಷಾರ್ಥದಲ್ಲಿ ಲಿಂಗ ಎಂದರ್ಥವಾಗುತ್ತದೆ. ಲಿಂಗದಲ್ಲಿಯೇ ಹುಟ್ಟಿ ಲಿಂಗದಲ್ಲಿಯೇ ಬೆಳೆದು ಲಿಂಗವನ್ನೇ ಆರಾಧಿಸಿ ಬಯಲಾಗಿ ಹೋದರು ಎಂದರೆ ಆ ಲಿಂಗದಲ್ಲಿಯೇ ಲೀನವಾದರು, ಅಗೋಚರವಾದರು, ಮಾಯವಾದರು ಎಂದು ಕೂಡ ನಾವು ಅರ್ಥೈಸಲಿಕ್ಕೆ ಸಾಧ್ಯವಿದೆ.
ಬಟ್ಟೆಗೊಂದು ಹೋಗುತ್ತೊಂದ ಕೊಟ್ಟು ಹೋದರೆಮ್ಮವರು, ಬಟ್ಟೆಗೊಂಡು ಹೋಗುತ್ತೊಂದ ಕೊಟ್ಟು ಹೋದರೆಮ್ಮವರು, ಎಲ್ಲಿಯದು ಲಿಂಗ, ಎಲ್ಲಿಯದು ಜಂಗಮ, ಎಲ್ಲಿಯದು ಪಾದೋದಕ ಪ್ರಸಾದವಯ್ಯ, ಅಲ್ಲದವರೊಡನಾಡಿ ಎಲ್ಲರೂ ಮುಂದುಗೆಟ್ಟರೆಯ, ಆನು ನಿಮ್ಮ ನಂಬಿ ಬಯಲಾದೆ ಗುಹೇಶ್ವರ. ಇದು 394ನೆಯ ವಚನ. ಇದು ಬಯಲಾದೆ ಅಂದ್ರೆ ಮುಕ್ತನಾದೆ ಅಂತ ನೋಡಿ. ಈ ವಚನ ಬಟ್ಟೆಗೊಂಡು ಹೋಗುತ್ತೊಂದು ದಾರಿಯಲ್ಲಿ, ಬಟ್ಟೆ ಅಂದರೆ ದಾರಿ ಅಂತ, ಪಥ. ಅಲ್ಲಿ ಹೋಗುವಾಗ ಏನೋ ಒಂದು ಕೊಟ್ಟು ಹೋದರು ನಮ್ಮವರು. ಎಲ್ಲಿಯದು ಲಿಂಗ, ಎಲ್ಲಿಯದು ಜಂಗಮ, ಎಲ್ಲಿಯದು ಪಾದೋದಕ ಪ್ರಸಾದ, ಅಲ್ಲದವರೊಡನಾಡಿ ಎಲ್ಲರೂ ಮುಂದುಗೆಟ್ಟರಯ್ಯ. ಯಾರ್ಯಾರೋ ಸಂಬಂಧವಿಲ್ಲದವ್ರ ಜೊತೆಗೆ, ಹೊಂದಿಕೆ ಇಲ್ಲದವ್ರ ಜೊತೆಗೆ ಒಡನಾಡಿ ಮುಂದುಗೆಟ್ಟರು ಅಂದರೆ ಕೆಟ್ಟು ಹೋದರು ಅಂತ. ಆನು ನಿಮ್ಮ ನಂಬಿ ಬಯಲಾದೆ, ನಾನು ಮಾತ್ರ ನಿಮ್ಮನ್ನು ನಂಬಿ ಐಕ್ಯತೆಯನ್ನು ಹೊಂದಿದೆ, ಶಿವ ಸಾಯುಜ್ಯವನ್ನು ಹೊಂದಿದೆ, ಮುಕ್ತಿಯನ್ನು ಹೊಂದಿದೆ ಅನ್ನುವಂಥ ಅರ್ಥ ಈ ವಚನದಲ್ಲಿದೆ. ಇನ್ನು 395ನೆಯ ವಚನ ನೋಡಿ. ಪರಶಿವನ ಮದುವೆ ಮಾಡಲು ಯುಗ ಜುಗದವರೆಲ್ಲರೂ ನಿಬ್ಬಣ ಹೋದವರು ಮರಳಲಿಲ್ಲ. ಮಧುವಣಿಗ ಸುದ್ದಿಯನ್ನರಿಯಲು ಸಾಧ್ಯವಿಲ್ಲ. ಹಂದರ ಒಳೆಯುವಂಥದ್ದಲ್ಲ, ಹಸೆ ಹುಡುಗುವಂಥದ್ದಲ್ಲ. ಬಂದವರೆಲ್ಲ ಮಿಂದುಂಡು ಹೋದರು. ಇಂಥ ಕೌತುಕದ ಮೂಲವೆಲ್ಲಿ ಎಂದರಿಯಲು ಜಗವೆಲ್ಲ ಬರಡಾಯಿತು. ಹೀಗೆ ಹೇಳಿದ ಅಲ್ಲಮ ಇದರಂತುವ ನರಿದಡೆ ಗುಹೇಶ್ವರನೊಳಗೊಂಡ ಮಹಾಂತ ಬಯಲು ಎನ್ನುತ್ತಾರೆ. ಅಂದರೆ ಯಾರಿಗೂ ಕಾಣದ, ಯಾರಿಗೂ ಸಿಗದ ಪರಶಿವನ ಮದುವೆ ಎಂಬುದೇ ಅನೂಹ್ಯವಾದುದು. ಇದನ್ನು ಪ್ರಸ್ತಾಪಿಸಿ ಕೊನೆಗೆ ಬಂದ ಆ ಸಾಲು ಇದರಂತು ಅಂದರೆ ಇದರ ಕೊನೆ ಮೊದಲು, ಅಂದರೆ ಆದಿ ಅಂತ್ಯ ಏನೆಂದರಿದರೆ ಅದು ಗುಹೇಶ್ವರನೊಳಗೊಂಡ ಮಹಾಂತ ಬಯಲು. ಅರ್ಥಾತ್ ಕೊನೆ ಮೊದಲು, ಮೇಲೆ ಕೆಳಗೆ, ಆದಿ ಅಂತ್ಯ, ರೂಪ ನಿರೂಪ ಇಲ್ಲದ ಕೇವಲ ಬಯಲು. ಅದು ಪರಶಿವನ ಶೂನ್ಯ ಬಯಲು ರೂಪವಷ್ಟೇ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗ್ತದೆ. ಇದೇ ರೀತಿ 590ನೆಯ ವಚನವನ್ನು ನೋಡಬಹುದು. ಈ ವಚನದಲ್ಲಿಯೂ ಗುಹೇಶ್ವರನೆಂಬುದು ಬಯಲು ವಿಕಾರ ಎಂದು ಶಿವನ ಸ್ವರೂಪದ ಗುಣವಿಶೇಷಣವಾಗಿ, ಗುಣವಾಚಕವಾಗಿ ಬಂದಿದೆ. ಇಲ್ಲಿ ಬಯಲು ಅನ್ನುವಂಥದ್ದು ಶಿವನ ಸ್ವರೂಪದ ಒಂದು ಗುಣವಿಶೇಷಣ. ವಿಕಾರಕ್ಕೆ ಬಯಲು ಶಬ್ದವು ವಿಶೇಷಣವಾಗಿ ಬರದೆ ಇಂಗ್ಲೀಷಿನ ಮಾಡಿಫೈಯರ್ ಆಗಿ ಬಂದಿದೆ. ಎಂಥ ವಿಕಾರ ಎಂದರೆ ಬಯಲ ವಿಕಾರ. ಯಾವುದು ಬಯಲ ವಿಕಾರ ಎಂದರೆ ಗುಹೇಶ್ವರನ ಸ್ವರೂಪವೇ ಬಯಲ ವಿಕಾರ. ಇದನ್ನು ಕನ್ನಡ ವ್ಯಾಕರಣದಿಂದ ಪರಿಶೀಲಿಸ್ಬೋದು. ಬಯಲ ವಿಕಾರ ಅಂದರೆ ಶಿವನ ಆಕಾರ, ಸ್ವರೂಪ, ರೂಪ ಆಕಾರ ರಹಿತವಾದ ಅಂತ ಅರ್ಥ. ಇದು ಯಾವುದೇ ಆಕೃತಿ ಇಲ್ಲದ. 620ನೇ ವಚನ ಹೇಳ್ತತೆ, ಈ ಷಡುಸ್ಥಳದವರೆಲ್ಲ ಬಯಲನ್ನು ಅಳವಡಿಸಿಕೊಂಡು ಬಯಲಾಗಿ ಹೋದರು ಎಂತಕ್ಕಂಥ ವಾಕ್ಯ ಇದೆ ಅಲ್ಲಿ 620ರಲ್ಲಿ. ಇಲ್ಲಿಯೂ ಕೂಡ ಷಡುಸ್ಥಳದವರೆಲ್ಲ ಬಯಲನ್ನು ಅಳವಡಿಸಿಕೊಂಡು ಅಂದರೆ ಲಿಂಗವನ್ನು ಅಳವಡಿಸಿಕೊಂಡು ಲಿಂಗೈಕ್ಯರಾದರು. ಅವರು ಸ್ವತಃ ಅವರೇ ಲಿಂಗವಾದರು, ಮುಕ್ತಿ ಹೊಂದಿದರು ಅಂತ ನಾವಿಲ್ಲಿ ಅರ್ಥೈಸಬಹುದು. ಇನ್ನೊಂದು 623ನೇ ವಚನ ಹೇಳ್ತದೆ, ಅರಿದೆನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ಅಂತ 623. ಈ ವಚನದಲ್ಲಿ 3 ಕಡೆ ಬಯಲು ಪರಿಕಲ್ಪನೆ ಪ್ರಯೋಗವಾಗಿದೆ. ಅರಿದೆನೆಂಬುದು ಜ್ಞಾನ, ಅರಿಯನೆಂಬುದು ಅಜ್ಞಾನ. ಇನ್ನು ಅರಿವು ಕ್ರಿಯೆಗೆ, ಜ್ಞಾನಕ್ಕೆ ವಸ್ತುವಾಗಲಾರದ ಪರವಸ್ತು ಪರಶಿವ. ಈ 3 ಬಯಲುಗಳೇ ಎಂಬುದು ಇಲ್ಲಿಯ ಅರ್ಥ. ಅಂದರೆ ಅರಿದೆ ಅಥವಾ ಅರಿಯೇ ಅಂದರೆ ಜ್ಞಾನ ಅಜ್ಞಾನ ಎರಡು ಬಯಲೆ. ಆಮೇಲೆ ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರ ಅಂದರೆ ಅದನ್ನೇ ನಾವು ಅರಿಯಬೇಕಾಗಿರೋದು, ಆ ಪರಮಾತ್ಮ. ಅದು ಕೂಡ ತಾನು ಬಯಲು ಅನ್ನುವಂಥದ್ದು. ಪರಶಿವ ಶೂನ್ಯ ಬಯಲು, ಆದಿ ಅಂತ್ಯಗಳಿಲ್ಲ, ರೂಪ ನಿರೂಪಗಳಿಲ್ಲದ ಸರ್ವ ವ್ಯಾಪಕನಾಗಿಯೂ ಗೋಚರವಾಗದ ಬಯಲು ಆ ಶಿವ ಅಂತ. ಈ ಬಯಲನ್ನು ಅರಿದೆ ಎಂದರೆ ಅದು ಬಯಲೆ, ಅರ್ಥಾತ್ ಶೂನ್ಯವೇ. ಕಾರಣ ಅರಿತದ್ದನ್ನು ಏನೆಂದು ವ್ಯಾಖ್ಯಾನಿಸಲು ವಿವರಿಸಲಿಕ್ಕೆ ಅದರ ಗುಣಲಕ್ಷಣಗಳನ್ನು ಹೇಳಲಿಕ್ಕೆ ಬರಲ್ಲ. ಅಂದರೆ ಬ್ರಹ್ಮವನ್ನು ಶಬ್ದ ಮಾತುಗಳಲ್ಲಿ ನಾವು
ಹಿಡಿದಿಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಉಪನಿಷತ್ತಿನ ಅರ್ಥ ಇಲ್ಲಿದೆ. ಹಾಗೆ ನನಗೆ ಗೊತ್ತಿಲ್ಲ ಎಂತಲೂ ಹೇಳಲಾಗದು. ಹಾಗಾಗಿ ಬಯಲು ಶೂನ್ಯ ಸಂಬಂಧವಾದ ಅರಿವು ಮರೆವುಗಳೆಲ್ಲವೂ ಇಲ್ಲಿ ಬಯಲು. ಅರಿವು ಮರೆವು ಜ್ಞಾನ ಅಜ್ಞಾನಗಳೆರಡಕ್ಕೂ ವಸ್ತುವಾದ ಪರಶಿವನು ಅರುಹಿನ ಕುರುಹಿನ ಮರಹಿನೊಳಗೆ ಅಡಗಿರುವ ಬಯಲು. 661ನೇ ವಚನದಲ್ಲಿ ಗುಹೇಶ್ವರನೆಂಬುದು ಹೆಸರಿಲ್ಲದ ಬಯಲು ಎನ್ನುತ್ತದೆ. 791ನೇ ವಚನದಲ್ಲಿ ಸಂಗನ ಬಸವಣ್ಣನ ಚಿದ್ ಬೆಳಕಿನ ಬಯಲೊಳಗೆ ಬಯಲಪ್ಪದು ತಪ್ಪದು ಎಂದಾಗಲೂ ಕೂಡ ಶಿವನಲ್ಲಿ ಅಥವಾ ಲಿಂಗದಲ್ಲಿ ಐಕ್ಯವಾಗುವ ಅರ್ಥವೇ ಇದೆ. ಇನ್ನೊಂದು ವಿಶಿಷ್ಟವಾದ ವಚನ ಹೀಗಿದೆ: ಏನೂ ಇಲ್ಲದ ಬಯಲೊಳಗೊಂದು ಬಗೆಗೊಳಗಾದ ಬಣ್ಣ ತಲೆದೋರಿತ್ತು. ಆ ಬಣ್ಣವು ಬಯಲ ಶೃಂಗರಿಸಲು ಬಯಲು ಸ್ವರೂಪಗೊಂಡಿತ್ತು. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಅಂತೇಳಿ 996ನೆಯ ವಚನವು ಹೇಳ್ತದೆ. ಪರಮಾತ್ಮನೇ ಏನೂ ಇಲ್ಲದ ಬಯಲು. ಆ ಬಯಲೊಳಗೆ ತಲೆದೋರಿದ ಬಗೆಯ ಬಣ್ಣವೇ ಈ ವಿಶ್ವ. ಆ ಬಹುಬಣ್ಣದ ಬಹುಬಗೆಯ ವಿಶ್ವವು ಈ ಬಯಲನ್ನು ಅರ್ಥಾತ್ ಪರಶಿವನನ್ನು ಶೃಂಗರಿಸಲು ಬಯಲಾಗಿದ್ದ ನಿರಾಕಾರಿಯಾಗಿದ್ದ ಪರಶಿವನಿಗೆ ಸ್ವರೂಪ ಅರ್ಥಾತ್ ಸಾಕಾರವು ಲಭ್ಯವಾಯಿತು. ಬೆಳಗಿಲ್ಲದವನಿಗೆ ಬೆಳಗು ಪ್ರಾಪ್ತವಾಯಿತು. ಅಲ್ಲಮ ಪ್ರಭುಗಳು ಈ ಸಾಲುಗಳಲ್ಲಿ ಪರಶಿವ ತನ್ನ ಸ್ವಯಂ ಲೀಲೆಯಿಂದ ವಿಶ್ವವಾದ ಕ್ರಿಯೆಯನ್ನು ಇಲ್ಲಿ ಸೂಚಿಸುತ್ತಿದ್ದಾರೆ. ಅಂತಪ್ಪ ಸ್ವರೂಪಿನ ಬೆಳಗು ತಾನೇ ನಮ್ಮ ಗುಹೇಶ್ವರ ಲಿಂಗದ ಪ್ರಥಮ ಭಿತ್ತಿ ಎಂಬ ಸಾಲು ಈ ವಿಶ್ವವನ್ನೇ ಸೂಚಿಸುತ್ತದೆ. ಅದು ಹಿರಣ್ಯ ಗರ್ಭವೂ ಆದಿತ್ತು. ಅಲ್ಲಮ ಪ್ರಭುವಿನ 1326ನೇ ವಚನದಲ್ಲಿ ತನ್ನೊಡಲೊಳಗೆ ಒಡೆದು ಮೂಡಿತ್ತು ತನ್ನಂತೆ ಬಯಲು ಎಂದಾಗಲೂ ಕೂಡ ಇದೇ ಅರ್ಥವೇ ಇದೆ ಅಲ್ಲಿ. ಅಂದರೆ ಶಿವನು ಜಗತ್ತಾದ ಅಂತ. ಆ ಪರಶಿವನ ಸ್ವರೂಪವೇ ಬಯಲು ಎಂಬುದನ್ನು 1357ನೆಯ ವಚನವು ಹೇಳುತ್ತದೆ. ಬಟ್ಟ ಬಯಲ ಮಹಾಮನೆಯೊಳಗೊಂದು ಹುಟ್ಟಿದ ಹೊಂದದ ಶಿಶುವ ಕಂಡೆ, ಮುಟ್ಟಿ ಪೂಜಿಸ ಹೋದಡೆ ನೆಟ್ಟನೆ ಆ ಶಿಶು ತನ್ನವ ನುಂಗಿತ್ತು. ಮುಟ್ಟಲಿಲ್ಲ ನೋಡಲಿಲ್ಲ ಪೂಜೆಗೆ ಕಟ್ಟಳೆ ಮುನ್ನಿಲ್ಲ ಗುಹೇಶ್ವರ ಬಯಲು. ಬಟ್ಟ ಬಯಲ ಮಹಾಮನೆ ಎಂದರೆ ಈ ವಿಶ್ವಸೃಷ್ಟಿಯ ಪೂರ್ವದ ಶೂನ್ಯ ಅಥವಾ ಬಯಲ ಸ್ಥಿತಿ. ಅದರೊಳಗೆ ಹುಟ್ಟದ ಹೊಂದದ ಶಿಶು ಎಂದರೆ ಆ ಪರಶಿವ. ಹುಟ್ಟದ ಹೊಂದದ ಅದನ್ನು ಪೂಜಿಸ ಹೋದಾಕ್ಷಣ ಅದು ಕೈಗೆ ಸಿಗಲಿಲ್ಲ. ಅದು ಯಾಕಂದರೆ ಅದು ಅಗೋಚರವಾದ ವಸ್ತು. ಅದು ಸಿಗಲ್ಲ. ಅದು ತನ್ನನ್ನೇ ತಾನು ನುಂಗಿಕೊಂಡು ಅದೃಶ್ಯವಾಯಿತು. ಇಂಥ ಶಿವನನ್ನು ಮುಟ್ಟಲಿಲ್ಲ ನೋಡಲಿಲ್ಲ, ಇನ್ನು ಪೂಜೆಗಿನ್ಯಾವ ಕಟ್ಟಳೆ? ಆ ಗುಹೇಶ್ವರ ಬಯಲು. ಬಯಲು ಪದಕ್ಕೆ ಪರ್ಯಾಯ ಪದ ಇನ್ನೊಂದು ನಿರ್ವಯಲು, ನಿರಾಳ ಎಂಬುದು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ಅರ್ಥವನ್ನೇ ನೀಡುತ್ತದೆ. 1362ನೇ ವಚನದ ಮೊದಲ ಸಾಲು ಬಯಲ ಪೀಠದಲ್ಲಿ ನಿರ್ವಯಲ ಕಂಡಿಹೆನೆಂದಡೆ ಎಂದಾಗಲೂ ಇದೇ ಪರಶಿವನನ್ನೇ ಆ ಪದಗಳು ಸೂಚಿಸುತ್ತವೆ. ಅತ್ಯತಿಷ್ಠ ದಶಾಂಗುಲ ಎಂಬ ಶ್ರುತಿಯ ನೋಡಲು ವಾಚಾತೀತಂ ಮನೋತೀತಂ ಭಾವಾತೀತಂ ಪರಂ ಶಿವಂ ಎಂಬ ಸಾಲುಗಳಿಂದ ಅಲ್ಲಮ ವ್ಯಾಖ್ಯಾನಿಸಲೆತ್ನಿಸಿರುವುದು ಇದೇ ಪರಶಿವನ ಬಯಲ ಶೂನ್ಯ ಸ್ವರೂಪವನ್ನೇ. ಈ ಬಯಲೆ ಸಾಕಾರ ರೂಪ ತೋರಲು ವಿಶ್ವವಾಗಿದ್ದನ್ನೇ 1363ನೆಯ ವಚನದ ಬಯಲ ಮೂರ್ತಿಗೊಳಿಸದನೊಬ್ಬ ಶರಣ ಎಂಬ ಸಾಲು ಹೇಳುತ್ತದೆ. 1428ನೇ ವಚನ ಬಯಲು ಪರಿಕಲ್ಪನೆಗೆ ಮನೋವೈಜ್ಞಾನಿಕ ಅರ್ಥ ಅಂದರೆ ಮಾನಸಿಕ ಸ್ಥಿತಿ ನೆಲೆಯನ್ನು ಸೂಚಿಸುವಂತೆ ಬಳಕೆಯಾಗಿದೆ. ಮನಮನ ಬೆರಸಿದವರೆಂತಿಪ್ಪರಂತಿಪ್ಪರು, ಮನಮನ ಬೆರಸಿದವರೆಂತಿಪ್ಪರಂತಿಪ್ಪರು, ಅವರ ಪರಿಯ ನರಿಯಬಾರದು ಕೇಳ, ಇದರಿಚ್ಛೆ ಅರಿದಿಪ್ಪರು, ಒಳಗೆ ನೋಡಿದರೆ ಬಟ್ಟ ಬಯಲಲಿಪ್ಪರು. ಹೀಗಿದೆ ವಚನದ ಸಾಲು. ಮನಮನ ಬೆರಸಿದವರೆಂತಿಪ್ಪರಂತಿಪ್ಪರು, ಅವರ ಪರಿಯ ನರಿಯಬಾರದು ಕೇಳ, ಇದರಿಚ್ಛೆ ಅರಿಯದಿಪ್ಪರು, ಒಳಗೆ ನೋಡಿದರೆ ಬಟ್ಟ ಬಯಲಲಿಪ್ಪರು. ಪರಸ್ಪರ ಒಬ್ಬರು ಇನ್ನೊಬ್ಬರು ಮಾನಸಿಕವಾಗಿ
ಆತ್ಮಿಕವಾಗಿ ಬೆರೆತವರ ಸಂಬಂಧ ಸ್ವರೂಪ ಹೇಗಿರುತ್ತದೆ ಎಂಬುದನ್ನು ಅವರ ಪರಿಯ ಅರಿಯಬಾರದು ಎನ್ನುತ್ತಾರೆ. ಅಲ್ಲಮ್ಮ, ಕಾರಣ ಅವರು ಒಬ್ಬರ ಮತ್ತೊಬ್ಬರ ಇಚ್ಛೆಯನ್ನು ಅರಿಯದೇ ಪರಸ್ಪರ ಬೆರೆತಿರುತ್ತಾರೆ. ಅವರು ಅಭಿನ್ನವಾಗಿ ಒಂದೇ ಆಗಿಬಿಟ್ಟಿರುತ್ತಾರೆ. ಅವರೀರ್ವರ ಮಧ್ಯೆ ಯಾವ ಗೋಡೆ ಭಿನ್ನ ಭಾವ ಬಿರುಕು ಇರುವುದಿಲ್ಲ. ಅವರ ಅಂತರಂಗ ನೋಡಿದರೆ ಅವರು ಬಟ್ಟ ಬಯಲಲ್ಲಿಪ್ಪರು. ಇಲ್ಲಿಯೂ ಕೂಡ ತಮ್ಮ ನಡುವಿನ ಭೇದ ಮರೆತು ಬಯಲ ಸ್ವರೂಪಿ ಪರಶಿವನಲ್ಲಿ ಲೀನವಾಗಿಹರು, ಪರಸ್ಪರ ಒಂದಾಗಿಹರು ಎಂಬುದೇ ಇಲ್ಲಿಯ ಅರ್ಥ. 1432ನೇ ವಚನ ಬಯಲು ಪರಿಕಲ್ಪನೆಯ ಇನ್ನೊಂದು ಆಯಾಮವನ್ನು ಅದು ವ್ಯಕ್ತಪಡಿಸುತ್ತದೆ. ಭಕ್ತನು ತನು ಮನ ಧನ ಇವನ್ನು ಮರೆದು ಮಾಡಿದರೆ ಅನುಕ್ರಮವಾಗಿ ಲಿಂಗ ಜಂಗಮ ಪ್ರಸಾದ ರೂಪಗಳಾಗುತ್ತದೆ. ಹೀಗಾಗುವುದೇ ಬಯಲು ಆದ ಹಾಗೆ. ಅಂದರೆ ಅವುಗಳಿಗೆ ಶಿವಸ್ವರೂಪ ಪ್ರಾಪ್ತವಾಯಿತೆಂದೇ ಅರ್ಥ. ಆದರೆ ಅವುಗಳನ್ನು ಮರೆಯದೇ ಇದಕ್ಕೆ ವಿರುದ್ಧ ಅರಿದು ಮಾಡಿದರೆ ಬಯಲು ರೂಪವಾಯಿತು. ನೋಡಿ, ಈ ಪದವನ್ನು ಬಯಲಿನ ರೂಪ ತಾಳಿತು ಎಂದು ಅರ್ಥೈಸುವ ಸಾಧ್ಯತೆ ಇದೆ. ಆದರೆ ಅದು ಅಸಮಂಜಸ. ಬಯಲು ಆ ಬಯಲೇ ರೂಪವಾಯಿತು. ಅಂದರೆ ರೂಪವಾದುದೆಲ್ಲವೂ ದುಷ್ಟವಾದುದೆಲ್ಲವೂ ಶ್ರೇಷ್ಠವಲ್ಲ. ಈ ವಚನದ ಮುಂದಿನ ಸಾಲಿನಲ್ಲಿ ಸುಸ್ಪಷ್ಟವಾಗುವಂತೆ ಮನವನರಿಯನಾಗಿ ಲಿಂಗವನರಿತ. ಮನವನರಿಯನಾಗಿ ಲಿಂಗವನರಿತ ಅಂದರೆ ತನ್ನ ಮನವನ್ನು ಮರೆತ ಕಾರಣಕ್ಕೆ, ಅಂದರೆ ಅರಿಯದ ಕಾರಣಕ್ಕೆ ಲಿಂಗದರಿವು ಅವನಿಗೆ ಸಾಧ್ಯವಾಯಿತು. ಇದೇ ಅರ್ಥ ಈ ಮುಂದಿನ ಸಾಲುಗಳಿಗಿದೆ. ಧನವನರಿಯನಾಗಿ ಜಂಗಮವನರಿತ, ತನುವನರಿಯನಾಗಿ ಪ್ರಸಾದವನರಿತ. ಈ ತ್ರಿವಿಧ ಸುಖವ ಮರೆದನಾಗಿ ಬಯಲೆಂದರಿತ ಅಂತ. ಈ ತ್ರಿವಿಧ ಸುಖವ ಮರೆದನಾಗಿ ಬಯಲೆಂದರಿತ. ಆಗ ಅವನ ಮನವ ಲಿಂಗ ಒಳಕೊಂಡಿತ್ತು. ಅಂದರೆ ಲಿಂಗದಲ್ಲಿ ಲೀನವಾದ, ಲಿಂಗೈಕ್ಯನಾದ ಅಂತ ಅರ್ಥ. ಇಲ್ಲಿ ಅವನಲ್ಲಿ ಬಯಲ ಭಾವನೆ ನೆಲೆಯೂರಿದಾಗ ನೈರಾಶ್ಯ ಭಾವನೆ ಎಂದಲ್ಲ, ತನು ಮನ ಧನ ಇವುಗಳ ಮೇಲಿನ ಮಮಕಾರ ಮರೆದು ಇವೆಲ್ಲವೂ ನನ್ನದಲ್ಲ, ಇದೆಲ್ಲವೂ ಆ ಶಿವನದು ಎಂದು ಸ್ವಾರ್ಥವಳಿದು ತಲೆದೋರಿದ ಪಾರಮಾರ್ಥಿಕ ಭಾವನೆಯೇ ಬಯಲು ಅಂತಕ್ಕಂಥ ಅರ್ಥ ಇಲ್ಲಿದೆ. ಸ್ವಾರ್ಥವಳಿದ ಪಾರಮಾರ್ಥಿಕ ಭಾವನೆಯೇ ಇಲ್ಲಿ ಬಯಲು. ಇದು ಉಂಟಾದಾಗ ಅವನು ಸ್ವಯಂ ಬಯಲಲ್ಲಿ ಬಯಲಾಗಿ ಹೋಗುವನು. ಅಂದರೆ ಆಗ ಮಾತ್ರ ಲಿಂಗ ಅವನ ಮನವನ್ನು ಒಳಕೊಳ್ಳುವುದು, ಅವನನ್ನು ತನ್ನೊಳಗೆ ಅದು ಸೇರಿಸಿಕೊಳ್ಳುವುದು ಅಂತ. ಇನ್ನು 1440ನೇ ವಚನದ ಸಾಲು ಮಾಡಿ ಮಾಟವ ಮರೆದು ಕೂಡಿ ಕೂಟವ ಮರೆದು ಬಯಲ ಸಮರಸದೊಳಗೆ ಬಯಲಾಗಲು ಅರಿವು ಅಲ್ಲ ಮರೆವು ಸಾಧನ. ಮಾಟ ಕೂಟಗಳೆರಡನ್ನೂ ಮರೆತಾಗಲಷ್ಟೇ ಬಯಲ ಸಮರಸದೊಳಗೆ ಬಯಲಾಗಿರಲು ಸಾಧ್ಯ. ಈ ಥರದ ಮಾತುಗಳು ಮನೋವೈಜ್ಞಾನಿಕ ವಿಷಯಗಳೇ ಆಗಿವೆ. ಮನುಷ್ಯನ ಮಾನಸಿಕ ಸ್ಥಿತಿಯಲ್ಲಿ ಯಾವ ಸ್ಥಿತ್ಯಂತರಗಳನ್ನು ಅರಿವು ಮತ್ತು ಮರೆವು ಮಾಡುತ್ತವೆ ಎಂಬುದು ಅಧ್ಯಯನ ಯೋಗ್ಯವಾದ ವಿಷಯವಾಗಿದೆ. ಭಕ್ತನಂತೆಯೇ ಕವಿಗೂ ಅರಿವಿಗಿಂತ ಮರೆವೇ ಮುಖ್ಯ ಎಂಬುದನ್ನು ಕುವೆಂಪುರವರ ಪಕ್ಷಿಕಾಶಿ ನಮಗೆ ಅರ್ಥ ಮಾಡಿಸುತ್ತದೆ. ಪ್ರಕೃತಿಯ ಸೊಬಗಿನಲ್ಲಿ ಶಿವದರ್ಶನವಾಗಬೇಕಾದರೆ ಅರಿವಾಶೆಯ ಬಿಡು ಇರುವುದ ಕಲಿ ಎಂಬುದನ್ನು ನಾವು ಅಲ್ಲಿ ಪಾಲಿಸಬೇಕು. ಅಂದರೆ ನಮ್ಮನ್ನು ನಾವು ಸಂಪೂರ್ಣ ಮರೆತು ಪ್ರಕೃತಿಯ ರಮಣೀಯತೆಗೆ ಸರ್ವೇಂದ್ರಿಯ ಸಹಿತ ಒಪ್ಪಿಸಿಕೊಂಡಾಗಲಷ್ಟೇ ಪ್ರಕೃತಿಗೂ ನಮಗೂ ತಾದಾತ್ಮ ಉಂಟಾಗಿ ಪ್ರಕೃತಿಯ ಸೊಬಗಿನ ವರ್ಣನಾತೀತ ಅನುಭವ ಉಂಟಾಗುತ್ತದೆ. ಇದೊಂದು ರೀತಿಯ ಆಧ್ಯಾತ್ಮಿಕ ಅನುಭವದಂತೆ ಆ ಪ್ರಕೃತಿ ಸೊಬಗಿನಲ್ಲಿ ಶಿವದರ್ಶನ ಆ ಕವಿಗಾಗುತ್ತದೆ. ಶಿವ ಕಾಣದ ಕವಿ ಕುರುಡನು, ಶಿವ ಕಾವ್ಯದ ಕಣ್ಣೋ ಎಂಬ ಕುವೆಂಪು ಅವರ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತೆಯೇ ಭಕ್ತನ ಸ್ಥಿತಿಯೂ ಸಹ ನಾನು ನನ್ನದು ಎಂಬ ಅರಿವು ಅವನ ಭಕ್ತಿ ಸಾಧನೆಗೆ ವೈರಿಯದು. ನಾನು ನನ್ನದು ಎಂಬಿತ್ಯಾದಿಗಳನ್ನೆಲ್ಲ ಮರೆಯಬೇಕು. 1443ನೇ ವಚನ ಮಾಡುವ ಮಾಟದಿಂದವೇ ಬೇರೊಂದ ಅರಿಯಬೇಕು. ಅರಿವಿಂಗೆ ನೆಮ್ಮುಗೆ ಒಡಗೂಡಬೇಕು. ಅರಿವಿಂಗೆ ನೆಮ್ಮುಗೆ ಒಡಗೂಡಿದ ಬಳಿಕ ಬಯಲ ಭ್ರಮೆಯ ಕಳೆದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿಜಪಥವ ನೇಯ್ದುವುದು ಮಾರಯ್ಯ ಎಂದು ಮೋಳಿಗೆ ಮಾರಯ್ಯನಿಗೆ ಹೇಳಿರ್ತಕ್ಕಂಥ ಮಾತಿದು. ಬಯಲ ಕುರಿತು ಇನ್ನೊಂದು ಭಿನ್ನ ನೋಟವನ್ನು ನೀಡಿದಂತೆ ಇದು ಕಾಣುತ್ತದೆ.
ಇಲ್ಲಿ ಮಾಡುವ ಕ್ರಿಯೆ ಮತ್ತು ಅರಿವು ನಿರಾಕರಣೆಗೊಳ್ಳುವುದಿಲ್ಲ. ಮಾಡುವ ಕ್ರಿಯೆಯಿಂದಲೇ ಇನ್ನೊಂದನ್ನು ಅರಿಯಲಿಲ್ಲದುದನ್ನು ಅರಿಯಬೇಕು. ಆದರೆ ಅರಿವಿಗೆ ನಂಬಿಕೆ ವಿಶ್ವಾಸ, ನೆಮ್ಮುಗೆ ಅಂದರೆ ನಂಬಿಕೆ ವಿಶ್ವಾಸ ಕೂಡಿಕೊಳ್ಳಬೇಕು. ಆನಂತರ ಬಯಲ ಭ್ರಮೆಯ ಕಳೆದು ಗುಹೇಶ್ವರ ಲಿಂಗದಲ್ಲಿ ನಿಜ ಪದವ ಹೊಂದಬೇಕೆಂದು ಇಲ್ಲಿಯ ಅರ್ಥ. ಈಗ ಬಯಲು ಎಂದರೆ ಪರಶಿವ, ಮುಕ್ತಿ, ಶೂನ್ಯ ಯಾವುದೂ ಅಲ್ಲ. ಇದು ಸಂಸಾರ, ಪ್ರಾಪಂಚಿಕ ಜೀವನ ಸೂಚಕವಾದಂತಿದೆ. ಇದು ಬಯಲೆಯಲ್ಲಿ ನೋಡಿ, ಈ ವಚನದಲ್ಲಿ ಇದು ಶೂನ್ಯ ಅಲ್ಲ, ಪರಮಾತ್ಮ ಅಲ್ಲ, ಐಕ್ಯ ಅಲ್ಲ, ಯಾವುದೂ ಅಲ್ಲ. ಇದು ಸಂಸಾರ, ಪ್ರಾಪಂಚಿಕ ಜೀವನ ಸೂಚಕವಾದಂತಿದೆ. ಇದು ಕೂಡ ಬಯಲು. ಏಕೆಂದರೆ ಇದಕ್ಕೂ ಇತಿಮಿತಿಗಳಿಲ್ಲ, ಆದಿ ಅಂತ್ಯಗಳಿಲ್ಲ, ಕೊನೆ ಮೊದಲಿಲ್ಲದ ಈ ಪ್ರಾಪಂಚಿಕ ಬದುಕಿನ ಬಗೆಗಿನ ಭ್ರಮೆ ಅಳಿದ ಮೇಲೆಯೇ ಶಿವಸಾಹಿತ್ಯ. 1519 ಮತ್ತು 1546 ಈ ಎರಡು ವಚನಗಳು, ಈ ಎರಡು ವಚನಗಳಲ್ಲಿಯೂ ಕೂಡ ಬಯಲು ಎಂದರೆ ಪರಶಿವ, ಲಿಂಗ ಎಂದೇ ಅರ್ಥ. ಕೊನೆಯದಾಗಿ 1574ನೇ ವಚನವು ಪರಶಿವನನ್ನೇ ಬಯಲ ಪರಿಕಲ್ಪನೆಯಲ್ಲಿ ಹೀಗೆ ಅದು ಚಿತ್ರಿಸುತ್ತದೆ. ಸ್ಫಟಿಕದ ಘಟದಂತೆ ಒಳ ಹೊರಗಿಲ್ಲ ನೋಡ, ವಿಗಡ ಚರಿತ್ರಕ್ಕೆ ಬೆರಗಾದೆನು, ನೋಡುವಡೆ ಕಾಣಬರುತ್ತಿದೆ, ಮುಟ್ಟುವಡೆ ಕೈಗೆ ಸಿಲುಕದು, ಹೊದ್ದುವಡೆ ಸಮೀಪ, ಸಾರಿದಡೆ ಅತ್ತತ್ತ ತೋರುತ್ತಿದೆ, ಆಕಾರ ನಿರಾಕಾರವ ನುಂಗಿ ಬಯಲ ಸಮಾಧಿಯಲ್ಲಿ ಸಿಲುಕಿತ್ತು ನೋಡ, ದರ್ಶನದಿಂದ ಅಮೃತಾಹಾರವಾಯಿತು, ಬೆರೆಸಿದಡೆ ಇನ್ನೆಂತೋ ಗುಹೇಶ್ವರ ಅಂತೇಳಿ ಈ 1574ನೇ ವಚನ. ಸ್ಫಟಿಕದ ಘಟ ಅಂದರೆ ಮಡಕೆಗೆ, ಘಟಕ್ಕೆ ಒಳಗೆ ಹೊರಗೆ ಎಂಬ ಭೇದವಿರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಒಂದೇ ಏಕಾಗಿ ಅದು ಕಾಣುತ್ತದೆ. ಈ ರೀತಿ ಇರುವ ಪರವಸ್ತು ದರ್ಶನಕ್ಕೂ ಸ್ಪರ್ಶಕ್ಕೂ ನಿಲುಕದ್ದು. ಕೊನೆಗೂ ಅದರ ಆಕಾರವೇ ಅದರ ನಿರಾಕಾರವ ನುಂಗಿ ಬಯಲ ಸಮಾಧಿಯಲ್ಲಿ ತನ್ನನ್ನು ಸಿಲುಕಿಸಿಕೊಂಡಿತು. ಅದರ ದರ್ಶನದಿಂದ ಅಮೃತಾಹಾರವಾಗಿರಬೇಕಾದರೆ ಅದರೊಡನೆ ಬೆರೆತರೆ ಇನ್ನೆಂಥ ಅನುಭವವಾದೀತೆಂದು ಅಲ್ಲಮ ಪ್ರಭು ಇಲ್ಲಿ ಚಕಿತಗೊಳ್ಳುತ್ತಾರೆ. ಹೀಗೆ ಅಲ್ಲಮರ ವಚನಗಳಲ್ಲಿ ಬಯಲು ಪರಿಕಲ್ಪನೆ ಹೆಚ್ಚಾಗಿ ಪರಶಿವ ಲಿಂಗ ಸೂಚಕವಾಗಿ ಬಂದಿದೆ. ಬಯಲು ರೂಪದ ಬೊಮ್ಮ ಲಿಂಗವನ್ನರಿಯಲು ಇಷ್ಟಲಿಂಗದ ಕುರುಹು ಬೇಕೆಂದು ಅಂಬಿಗರ ಚೌಡಯ್ಯನಿಗೆ ಉಪದೇಶಿಸುವರು ಅಲ್ಲಮ ಪ್ರಭು 1307ನೇ ವಚನದಲ್ಲಿ. ನೀರೊಳಗೆ ಚಿತ್ರವ ಬರೆದಡೆ ಅದಾರ ಕಣ್ಣಿಗೆ ಕಾಣಬಹುದು, ಒಡಲು ಬರಿಯ ಬಯಲು ಬೊಮ್ಮವ ನುಡಿವಲ್ಲಿ ಆ ಬೊಮ್ಮದ ಮಾತದೆಲ್ಲಿ ಬಿದ್ದಿತ್ತು, ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು, ಆ ಉಭಯವ ನರಿದು ಅಡಗುವನ್ನಕ್ಕ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಕುರುಹು ಬೇಕು ಕಾಣ ಎಲೆ ಅಂಬಿಗರ ಚೌಡಯ್ಯ ಅಂತ 1307ನೇ ವಚನ. ಈ ವಚನದಲ್ಲಿ ನಿರಾಕಾರವನ್ನರಿಯಲು ಸಾಕಾರದ ಅಗತ್ಯವಿಲ್ಲ ಎಂಬುವವರಿಗೆ ಪ್ರತ್ಯುತ್ತರವಾಗಿ ಸಾಕಾರ ಲಿಂಗದ ಅಗತ್ಯವಿದೆ ಎಂಬ ಉತ್ತರವನ್ನು ಇಲ್ಲಿ ಪ್ರಭು ನೀಡಿದ್ದಾರೆ. ನೀರಲ್ಲಿ ಚಿತ್ರ ಮೂಡಿಸಿದರೆ ಅದಾರ ಕಣ್ಣಿಗೂ ಕಾಣದು, ಬರೀ ಬಯಲು ಬೊಮ್ಮವ ಅಂದರೆ ಬ್ರಹ್ಮನನ್ನು ನುಡಿದರೆ ಆ ಬೊಮ್ಮದ ಮಾತು ಎಲ್ಲಿ ಬಿತ್ತೋ ಅದು ಸಾಕಾರದೊಡಲುಗೊಂಡು ನುಡಿಯಿತ್ತು ಎಂದು ನಿರಾಕಾರ ಬ್ರಹ್ಮವಾದಿಗಳನ್ನು ಇಲ್ಲಿ ಲೇವಡಿಸಿರುವರು ಪ್ರಭು. 1330ನೇ ವಚನದಲ್ಲಿ ಚೋಳ, ಬಸವಣ್ಣ, ಅಕ್ಕಮಹಾದೇವಿ, ಚೀಲಾಳ, ಅಜಗಣ್ಣ ಈ 5 ಕರುಣೆಯುಳ್ಳವರಿಗೆ ಮುಕ್ತಿಯುಂಟು, ಆ 5 ಕಾರುಣ್ಯದ ಪ್ರಸಾದವು ಕೊಂಡು ನಾನು ಬಯಲಾದೆನು ಕಾಣ ಗುಹೇಶ್ವರ ಎಂದು ಹೇಳಿರುವಲ್ಲಿ ಬಯಲು ಎಂದರೆ ಮುಕ್ತಿ ಎಂಬ ಅರ್ಥವಿದೆ. ಹೀಗೆ ಇದು ಆಮೇಲೆ ಈ ಕೆಳಗಿನ ವಚನದಲ್ಲಿ ಬಯಲು ಜಂಗಮ ಅಂದರೆ ಶಿವಚೈತನ್ಯವನ್ನು ಸೂಚಿಸುತ್ತದೆ. ಇನ್ನೊಂದು ವಚನವಲ್ಲೇ ನೋಡ್ಬೋದು, 1553ನೇ ವಚನ. ಇಲ್ಲಿ ಸರ್ವಾತ್ಮ ಚೈತನ್ಯವಪ್ಪ ಜಂಗಮದ ಪರಿಯ ನೋಡ ಅಂತ ಇಲ್ಲಿ ಜಂಗಮವನ್ನು ವ್ಯಾಖ್ಯಾನಿಸಲಿಕ್ಕೆ ಪ್ರಭು ಪ್ರಯತ್ನ ಮಾಡಿದ್ದಾರೆ. ಅಖಂಡ ಬ್ರಹ್ಮದ ಬಯಲೆಲ್ಲ ತಾನಾಗಿ ಸುಳಿಯಲೆಡೆಯಿಲ್ಲದೆ ನಿರ್ಗಮನಿಯಾದಲ್ಲಿ ಒಂದಾಸೆಯೊಳಗಿಲ್ಲದ ಅವಿರಳ ಜ್ಞಾನಿ ಕುರಿತೊಂದಕ್ಕೆ ಸುಳಿವವನಲ್ಲ ಭಕ್ತಿಗಮ್ಯನು. ಇಲ್ಲಿ ಜಂಗಮನನ್ನು ವರ್ಣನೆ ಮಾಡ್ತಾ ಇರೋದು. ಅಖಂಡ ಬ್ರಹ್ಮದ ಬಯಲೆಲ್ಲ ತಾನಾಗಿ ಅಂತ ಹೇಳ್ತಾನೆ, ಅಂದರೆ ಜಂಗಮ ಸ್ವರೂಪ, ಬಯಲ ಸ್ವರೂಪ ಅದು ಅಂತ. ಈ ಅಖಂಡ ಬ್ರಹ್ಮದ ಬಯಲೆಲ್ಲ ತಾನೇ ಆ ಜಂಗಮ ಅಂತ.
ಸರ್ವಾತ್ಮ ಚೈತನ್ಯವಾದ ಜಂಗಮವೇ ಅಖಂಡ ಬ್ರಹ್ಮದ ಬಯಲಾಗಿದೆ. ಅದಕ್ಕೆ ಸುಳಿಯಲ್ಲಿ ಎಡೆಯೇ ಇಲ್ಲ, ಅಂದರೆ ಸ್ಥಾನವೇ ಇಲ್ಲ. ಅದು ನಿರ್ಗಮನೆ, ಅದು ಒಂದಾಸೆಯೊಳಗಿಲ್ಲದ ಅವಿರಳ ಜ್ಞಾನಿ. ಅವನು ಭಕ್ತಿಗಮ್ಯನು, ಅಂದರೆ ಭಕ್ತಿಗೆ ದರ್ಶನ ನೀಡುವಂಥವನು ಅಂತ. ಹೀಗೆ ಅಲ್ಲಮ ಪ್ರಭುಗಳು ಪದಕ್ಕೆ ವಿಭಿನ್ನ ಅರ್ಥಗಳನ್ನು ಕಟ್ಟಿಕೊಟ್ಟರು. ಪ್ರಧಾನವಾಗಿ ಅದು ಪರಶಿವ ಚೇತನವನ್ನು, ಜಂಗಮವನ್ನು, ಲಿಂಗವನ್ನು, ಮುಕ್ತಿಯನ್ನು, ಐಕ್ಯವನ್ನು ಸೂಚಿಸುತ್ತದೆ ಅಂತ ನಾವು ಇಲ್ಲಿ ಹೇಳಬಹುದು. ಇದು ಬಯಲು ಕುರಿತಾದ ಅಲ್ಲಮ ಪ್ರಭುವಿನ ವಚನಗಳನ್ನು ಆಧರಿಸಿರ್ತಕ್ಕಂಥ ಒಂದು ಸ್ಥೂಲ ಚಿಂತನೆ. ಇಲ್ಲಿಗೆ ಇದನ್ನು ಕೊನೆಗೊಳಿಸೋಣ. ಮುಂದೆ ಅದ್ವೈತದ ಪರಿಕಲ್ಪನೆಯನ್ನು ನಾವು ಇದರೊಟ್ಟಿಗೆ ನೋಡಬಹುದು ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.